ಕನ್ನಡ ಸಾಹಿತ್ಯ ಮತ್ತು ಸ್ತ್ರೀವಾದಿ ಅಧ್ಯಯನ. ಪ್ರಸ್ತುತ ಅಧ್ಯಯನದಲ್ಲಿ ಸಾಹಿತ್ಯವನ್ನು ಆಕರವಾಗಿ ಬಳಸಿ ಮಹಿಳಾ ಬದುಕುಗಳ ಈ ಸ್ಥಿತ್ಯಂತರಗಳ ಸೂಚನೆಗಳು ಕಾಣುತ್ತವೆಯೇ ಎಂಬುದನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಲು ಉದ್ದೇಶಿಸಲಾಗಿದೆ. ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀವಾದಿ ಚಿಂತನೆ, ಅಧ್ಯಯನ ಹಾಗೂ ಸಾಹಿತ್ಯ ವಿಮರ್ಶೆಗಳು ಯಾವ ಆಕಾರಗಳನ್ನು ತಳೆದಿವೆ ಎಂಬುದನ್ನು ಅರಿಯುವ ಪ್ರಯತ್ನವು ಇಲ್ಲಿನ ಗುರಿಯಾಗಿದೆ ಎನ್ನಬಹುದು. ಸಾಹಿತ್ಯವನ್ನು ಗಮನಿಸುವುದು ಎಂದರೆ ಬರಹಗಾರರು, ಓದುಗರು ಹಾಗೂ ವಿಮರ್ಶಕರು ಮಹಿಳಾ ಬದುಕಿನ ಈ ಚಲನೆಯನ್ನು ಗುರುತಿಸಿದ, ಗ್ರಹಿಸಿದ ಹಾಗೂ ಅದಕ್ಕೆ ಸ್ಪಂದಿಸಿದ ಬಗೆಗಳನ್ನು ಅರಿಯುವುದು ಎಂದೇ ಅರ್ಥ. ಅಂದರೆ ಸಾಹಿತ್ಯ ಕೃತಿಗಳ ಅಧ್ಯಯನ ಇಲ್ಲಿನ ಮುಖ್ಯ ಉದ್ದೇಶವೇ ಅಲ್ಲ. ಬದಲಿಗೆ ಈ ಅಧ್ಯಯನದ ಮೂಲಕ ಕನ್ನಡದ ಮನಸ್ಸುಗಳು ಸ್ತ್ರೀವಾದಿ ಚಿಂತನೆಗಳಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸಿವೆ ಎಂಬುದನ್ನು ಅರಿಯುವ ಪ್ರಯತ್ನವೇ ಇಲ್ಲಿನ ಮುಖ್ಯ ಗುರಿಯಾಗಿದೆ. ಹಾಗಾಗಿ ಸಾಹಿತ್ಯದ ಅಧ್ಯಯನಗಳು ರೂಪಿಸಿಕೊಂಡಿರುವ ಪರಿಕರಗಳು ಇಲ್ಲಿ ಬಳಕೆಗೊಳ್ಳುವುದಿಲ್ಲ. ಬದಲಿಗೆ ಸ್ತ್ರೀವಾದಿ ಜ್ಞಾನ ಮೀಮಾಂಸೆಯ ಮಾರ್ಗದರ್ಶನವನ್ನು ಪಡೆಯಲಾಗುವುದು. ಸಾಹಿತ್ಯ ವಲಯವು ಸ್ತ್ರೀವಾದಿ ಚಿಂತನೆ ಎಂಬ ಮಾತನ್ನು ಬಳಸತೊಡಗಿದ್ದು 70ರ ದಶಕದ ನಂತರದಲ್ಲಿಯೇ. ಆದರೆ 19ನೇ ಶತಮಾನದಲ್ಲಿ ನಡೆದ ಸುಧಾರಣಾವಾದಿ ಚಿಂತನೆ ಮತ್ತು ಚಳವಳಿಗಳು ಮಹಿಳೆಯರ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಹಲವು ಮಹತ್ವದ ಸ್ಥಿತ್ಯಂತರಗಳನ್ನು ತಂದಿದ್ದವು ಎಂಬುದಂತೂ ಹೌದು. ಹಾಗಾಗಿ 70ರ ದಶಕಕ್ಕೆ ಮುಂಚಿನ ಅವಧಿಯ ಸಾಹಿತ್ಯವನ್ನು ಸ್ತ್ರೀವಾದಿ ವಿಮರ್ಶೆಯ ಪೂರ್ವ ಹಂತ ಎಂದು ಗುರುತಿಸಿ ನೋಡಬಹುದು. ಈ ಹಂತದಲ್ಲಿ ನಡೆದ ಮಹಿಳೆಯರ ಪರವಾದ ಚಿಂತನೆಗಳ ಕೆಲವು ಮುಖ್ಯ ಲಕ್ಷಣಗಳನ್ನು ಗುರುತಿಸಬಹುದು. ಈ ಮಹಿಳಾಪರ ಚಿಂತನೆಗಳಲ್ಲಿ ಇಂದಿನ ಕಾಲಕ್ಕೆ ನಾವು ಕಲ್ಪಿಸುವ ಸ್ತ್ರೀವಾದಿ ತಾತ್ವಿಕತೆಯನ್ನು ಅನ್ವಯಿಸಿ ನೋಡುವುದು ಸರಿಯಾಗಲಾರದು. ಆದರೂ ಆ ಮಹಿಳಾಪರ ಚಿಂತನೆಗಳು ನಿಜಕ್ಕೂ ಮಹಿಳಾ ಪರವಾಗಿವೆಯೇ ಅಥವಾ ಸುತ್ತಿ ಬಳಸಿ ಮತ್ತೆ ಪಿತೃಪ್ರಧಾನತೆಯ ಚಿಂತನೆಗಳನ್ನೇ ಮರುಸ್ಥಾಪನೆ ಮಾಡುತ್ತಿವೆಯೇ ಎಂಬುದನ್ನಂತೂ ಖಂಡಿತವಾಗಿಯೂ ಪರೀಕ್ಷಿಸಬಹುದು. ಸರಿಯಾದ ವೈಧಾನಿಕತೆಯನ್ನು ಅನ್ವಯಿಸಿದಾಗ ಈ ಪರೀಕ್ಷೆಗೆ ಬೇಕಾದ ಪರಿಕರಗಳು, ಆಕರ ಮಾಹಿತಿಗಳು ಹಾಗೂ ಸಾಕ್ಷಿಗಳು ಆ ಸಾಹಿತ್ಯ ಪಠ್ಯಗಳಲ್ಲಿಯೇ ದೊರೆಯುತ್ತವೆ ಎಂಬುದನ್ನು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಗಳು ಖಚಿತಪಡಿಸಿವೆ. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯ ಇಂತಹ ಮಾದರಿಗಳನ್ನು ಫ್ರೆಂಚ್ ಅಸ್ತಿತ್ವವಾದಿ ಸ್ತ್ರೀವಾದಿ ಸಿಮೋನ್ ದ ಬೋವಾ, ಕೇಟ್ ಮಿಲೆಟ್ ಮೊದಲಾದವರು ಬಳಸಿದ್ದಾರೆ. ಸಾಹಿತ್ಯ ವಲಯದಲ್ಲಿ ದಿಗ್ಗಜರು ಎಂದು ಹೆಸರು ಮಾಡಿದ ಪುರುಷ ಸಾಹಿತಿಗಳನ್ನು, ಅವರ ಸಾಹಿತ್ಯ ಕೃತಿಗಳನ್ನು ಈ ಮಾನದಂಡಗಳಿಂದ ಪರೀಕ್ಷಿಸಿ ತೋರಿಸಿದ್ದಾರೆ. ಈ ಮಾನದಂಡಗಳ ಮಾದರಿಯನ್ನು ಪುರುಷರ ಸಾಹಿತ್ಯ ಕೃತಿಗಳಿಗೆ ಮಾತ್ರವೇ ಅಲ್ಲ, ಮಹಿಳೆಯರ ಸಾಹಿತ್ಯ ಕೃತಿಗಳಿಗೂ ಬಳಸಿ ನೋಡಬಹುದು. ಏಕೆಂದರೆ ಮಹಿಳೆಯರೂ ಕೂಡ ಪಿತೃಪ್ರಧಾನತೆಯ ತರಬೇತಿಯನ್ನು ಪಡೆದವರೇ ಆಗಿರುತ್ತಾರೆ. ಸರಿಸುಮಾರು ಅದೇ 70ರ ದಶಕದ ವೇಳೆಗೆ ಕನ್ನಡ ಸಾಹಿತ್ಯ ವಲಯದಲ್ಲಿ ಅನ್ಯ ಜ್ಞಾನ ಶಿಸ್ತುಗಳನ್ನು ಅನ್ವಯಿಸಿ ಕೃತಿಗಳನ್ನು ವಿಮರ್ಶಿಸುವ ಒಂದು ಅಧ್ಯಯನ ವಿಧಾನವು ಆರಂಭಗೊಂಡಿತ್ತು. ಸಾಹಿತ್ಯ ಕೃತಿಯಲ್ಲಿ ಅಭಿವ್ಯಕ್ತವಾಗಿರುವ ಸಾಮಾಜಿಕ ಚಿಂತನೆಗಳ ಸ್ವರೂಪವನ್ನು ಗ್ರಹಿಸಲು ಕನ್ನಡ ಸಾಹಿತ್ಯ ವಿಮರ್ಶಾಲೋಕವು ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ತತ್ವಶಾಸ್ತ್ರ, ಮನೋವಿಜ್ಞಾನ ಮುಂತಾದ ಜ್ಞಾನ ವಲಯಗಳ ಚಿಂತನೆಗಳನ್ನು ಅನ್ವಯಿಸಿ ನೋಡುತ್ತಿತ್ತು. ಇದೇ ಉದ್ದೇಶಕ್ಕಾಗಿ ಮಾರ್ಕ್ಸ್ವಾದ, ಸಮಾಜವಾದ ಮೊದಲಾದ ಹಲವು ತಾತ್ವಿಕ ಚಿಂತನೆಗಳನ್ನು ಬಳಸಲಾಗುತ್ತಿತ್ತು. ಜಾಗತಿಕ ಸಾಹಿತ್ಯ ಚಿಂತನೆಗಳಿಗೆ ತೆರೆದುಕೊಂಡಿದ್ದ ಕೆಲವರು ಇದೇ ಕಾರಣದಲ್ಲಿ ಸ್ತ್ರೀವಾದಿ ಚಿಂತನೆಗಳನ್ನು ಸಾಹಿತ್ಯ ವಿಮರ್ಶೆಯ ಒಂದು ಹೊಸ ಪರಿಕರವನ್ನಾಗಿ ಬಳಸಲು ಆರಂಭಿಸಿದರು. ಇದನ್ನು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಎಂದು ಕರೆಯಲಾಯಿತು.
ಆದರೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಎಂಬ ಮಾತನ್ನು ಕನ್ನಡ ಸಾಹಿತ್ಯ ವಲಯವು ಬಳಸುವ ರೀತಿಗೂ ಸ್ವತಃ ಸ್ತ್ರೀವಾದಿಗಳು ಆ ಮಾತನ್ನು ಬಳಸುವ ರೀತಿಗೂ ತುಂಬ ವ್ಯತ್ಯಾಸವಿದೆ ಎಂಬುದು ಕಾಣುತ್ತದೆ. ಸ್ತ್ರೀವಾದವು ವ್ಯಾಖ್ಯಾನಿಸುವ ಸಾಹಿತ್ಯ ವಿಮರ್ಶೆ ಎಂಬುದು ವಾಸ್ತವ ಅರ್ಥದಲ್ಲಿ ಪ್ರಧಾನ ದಾರಿಯು ಹೇಳುವ ಸಾಹಿತ್ಯ ವಿಮರ್ಶೆಯ ಮಾದರಿಯದಲ್ಲ. ಸಾಹಿತ್ಯ ವಲಯವು ಸಾಹಿತ್ಯ ಸೃಷ್ಟಿಯನ್ನು ಪ್ರಧಾನವಾಗಿ ವ್ಯಕ್ತಿ ಕೇಂದ್ರಿತವಾಗಿ, ಅಂದರೆ ಬರಹಗಾರರ ಪ್ರತಿಭೆ, ಲೋಕಜ್ಞಾನ, ಅನುಭವ ವ್ಯಾಪ್ತಿ ಎಂಬ ಬಗೆಯಲ್ಲಿ ನೋಡುತ್ತದೆ. ಆದರೆ ಸ್ತ್ರೀವಾದಿ ವಿಮರ್ಶೆಯು ಸಾಹಿತ್ಯ ಕೃತಿಯಲ್ಲಿ ಮಹಿಳಾ ಬದುಕಿನ ಬಗೆಗೆ ಇರುವ ಗ್ರಹಿಕೆ, ದೃಷ್ಟಿಕೋನಗಳ ಸ್ವರೂಪವನ್ನು ಪರೀಕ್ಷಿಸಲು ಬಯಸುತ್ತದೆ. ಬರಹಗಾರರು ಪುರುಷರೋ ಅಥವಾ ಮಹಿಳೆಯರೋ ಎಂಬುದು ಮುಖ್ಯವೇ ಆಗುವುದಿಲ್ಲ. ಅವರು ಸಾಂಪ್ರದಾಯಿಕ ಪಿತೃಪ್ರಧಾನ ಚಿಂತನೆಗಳಲ್ಲಿ ಹೆಣ್ಣು ಬದುಕನ್ನು ಇರಿಸುತ್ತಾರೋ ಅಥವಾ ಆ ಬಂಧನಗಳಿಂದ ಹೊರ ಹೋಗುವ, ಮುಕ್ತಗೊಳ್ಳುವ ಅವಕಾಶಗಳನ್ನು ಕಲ್ಪಿಸುತ್ತಾರೋ ಎಂಬುದು ಮುಖ್ಯ ಪ್ರಶ್ನೆ ಎನಿಸುತ್ತದೆ. ಇನ್ನೊಂದು ಮುಖ್ಯ ಪ್ರಶ್ನೆ, ಹೆಣ್ಣನ್ನು ಒಬ್ಬ ಸ್ವತಂತ್ರ ಜೀವಿ ಎಂದು ಕಲ್ಪಿಸುತ್ತಾರೋ ಅಥವಾ ಪುರುಷನ ಸುತ್ತ ಸುತ್ತುವ ಒಬ್ಬ ಪರಾವಲಂಬಿಯಾಗಿಯೇ ಉಳಿಸುತ್ತಾರೋ ಎಂಬುದು. ಇಂತಹ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯ ಹಿನ್ನೆಲೆಯಲ್ಲಿ ಸ್ತ್ರೀವಾದಿ ಚಿಂತನೆಗಳ ಕೆಲವು ಪ್ರಾಥಮಿಕ ಸಂಗತಿಗಳು ಇರುತ್ತವೆ. ಮೊದಲನೆಯದು, ಸಾಮಾಜಿಕ ವಾಸ್ತವಗಳನ್ನು ಸಾಹಿತ್ಯ ಕೃತಿಯು ಗ್ರಹಿಸಿರುವ ವಿಧಾನ. ಉದಾಹರಣೆಗೆ, ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಸ್ತ್ರೀ ಪರ ಅಥವಾ ಸ್ತ್ರೀ ದ್ವೇಷ ಎಂಬ ಕಲ್ಪನೆಗಳು ಇವೆ. ವಾಸ್ತವದಲ್ಲಿ ಈ ಪ್ರಯೋಗಗಳಲ್ಲಿ ನಿಜವಾದ ಸತ್ಯಗಳು ಮರೆಯಾಗುತ್ತವೆ. ಅಂದರೆ ಮಾತಿಗೂ ಅದು ಹೊರಹೊಮ್ಮಿಸುವ ಅರ್ಥಕ್ಕೂ ಸಂಬಂಧವೇ ಇರುವುದಿಲ್ಲ. ಆ ಮಾತು ಯಾಕಾಗಿ ಬಳಕೆಗೊಂಡಿತು ಎಂಬುದು ರಹಸ್ಯವಾಗಿಯೇ ಉಳಿಯುತ್ತದೆ. ಮಹಿಳೆಗೆ ಸಲ್ಲುವ ಗೌರವ, ಸ್ಥಾನಮಾನಗಳಿಗೆ ಅರ್ಥವೇನು, ಅವಳನ್ನು ಹೀಗಳೆಯಲು ಕಾರಣಗಳೇನು ಎಂಬುದನ್ನು ಊಹಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಬರಹಗಳು ಇಂತಹ ಗುಣದ ಸ್ತ್ರೀ ಪರ ಮತ್ತು ಸ್ತ್ರೀ ದ್ವೇಷಗಳನ್ನು ಹೇಗೆ ಗ್ರಹಿಸುತ್ತವೆ ಎಂಬುದನ್ನು ಸ್ತ್ರೀವಾದಿ ವಿಮರ್ಶೆಯು ಪರೀಕ್ಷಿಸುತ್ತದೆ. ಎರಡನೆಯದು, ಮಹಿಳಾ ಸಮಸ್ಯೆಗಳನ್ನು ಸರಿಯಾಗಿ ಗುರುತಿಸುವ ಸಾಮರ್ಥ್ಯ ಕೃತಿಗೆ ಇದೆಯೇ? ಉದಾಹರಣೆಗೆ, ಕಾಲಕ್ರಮೇಣವಾಗಿ ಈಗಿನ ಮಹಿಳಾ ಸ್ಥಿತಿಗತಿಗಳಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಬಂದಿವೆ ಎಂಬುದು ನಿಜ. ಆದರೆ ಸಮಾಜದ ಎಲ್ಲ ಸಮುದಾಯಗಳ ಮಹಿಳೆಯರ ಬದುಕುಗಳಿಗೂ ಇದು ಹೀಗೆಯೇ ಅನ್ವಯವಾಗುತ್ತದೆ ಎನ್ನಲಾಗದು. ಹಾಗೆ ನೋಡಿದರೆ ಬಹುಸಂಖ್ಯಾತ ಅಂಚಿನ ಸಮುದಾಯಗಳ ಮಹಿಳೆಯರು ಇನ್ನೂವರೆಗೂ ಹೀನಾಯ ಸ್ಥಿತಿಗಳಲ್ಲಿಯೇ ಉಳಿದಿದ್ದಾರೆ. ಹೀಗಿರುವಾಗ ಅಪವಾದಗಳು ಎನ್ನಬಹುದಾದ ಮಹಿಳೆಯರನ್ನು ಗಮನದಲ್ಲಿರಿಸಿ ಮಹಿಳಾ ಅಭಿವೃದ್ಧಿ, ಆಧುನಿಕ ಮಹಿಳೆ, ಮಹಿಳಾ ಸಾಧನೆಗಳು ಎಂದು ನಿರೂಪಿಸುವ ಕೃತಿಗಳೂ ಇವೆ. ಇಂತಹ ಸಾಮಾನ್ಯೀಕರಣದ ಅವಾಸ್ತವ ನಿರೂಪಣೆಗಳು ಮಹಿಳೆಯರ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ತಪ್ಪು ಚಿತ್ರಣಗಳನ್ನು ಕೊಡುತ್ತವೆ. ಇನ್ನೂ ಅಪಾಯದ ಮಾತೆಂದರೆ, ಈ ನಿರೂಪಣೆಗಳು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಎಲ್ಲವೂ ಸರಿಯಾಗಿದೆ ಎಂಬ ಸಮರ್ಥನೆಯನ್ನೇ ಒದಗಿಸುತ್ತವೆ. ಮೂರನೆಯ ಸಂಗತಿ, ಪಿತೃಪ್ರಧಾನ ವ್ಯವಸ್ಥೆಯು ಮಹಿಳಾ ಬದುಕುಗಳಿಗೆ ಒಡ್ಡಿರುವ ಸಮಸ್ಯೆಗಳನ್ನು ಮತ್ತು ವಿಪತ್ತುಗಳನ್ನು ಮರೆಯಿಸುವ ಬಗೆಯನ್ನು ಕೃತಿಯು ಅನುಸರಿಸಿದೆಯೇ? ಉದಾಹರಣೆಗೆ, ಮಾತೃತ್ವ, ದೈವತ್ವ, ಸ್ತ್ರೀ ಸಂವೇದನೆ, ಹೆಣ್ಣು ಗುಣ, ಗಂಡು ಗುಣ ಎಂಬ ಭ್ರಾಮಕ ನಿರೂಪಣೆಗಳನ್ನು ಸಮರ್ಥಿಸಿ ಪಿತೃಪ್ರಧಾನತೆಯ ಚಿಂತನೆಗಳನ್ನು ಬಲಪಡಿಸುವುದು. ಇದು ನೆಲೆಗೊಂಡಿರುವ ಸಾಮಾಜಿಕ ಗ್ರಹಿಕೆಗಳ
ಮರು ಪೂರೈಕೆಯ ವಿಧಾನವೇ ಆಗಿದೆ. 4ನೆಯ ಸಂಗತಿ, ಹಾಗಾದರೆ ಸ್ತ್ರೀವಾದಿ ಚಿಂತನೆ ಎಂದರೆ ಪಿತೃಪ್ರಧಾನ ಚಿಂತನೆಗಳಿಗೆ ವ್ಯತಿರಿಕ್ತವಾದ ತಲೆಕೆಳಗು ಎನಿಸುವ ಚಿಂತನೆಗಳನ್ನು ಮಂಡಿಸುವುದು ಎಂದೇ? ಪ್ರಗತಿಪರ ಎಂಬ ಹೆಸರಿನ ಕೆಲವು ಕೃತಿಗಳು ಈ ಬಗೆಯ ಕಥೆಗಳನ್ನು, ಪಾತ್ರಗಳನ್ನು ಸೃಷ್ಟಿಸಬಹುದು. ಆದರೆ ಇಂತಹ ನಿರೂಪಣೆಗಳು ಅವಾಸ್ತವದ ಹುಸಿ ಚಿಂತನೆಗಳು ಎನಿಸಿಕೊಳ್ಳುತ್ತವೆ. ಏಕೆಂದರೆ ಇಂತಹ ಚಿಂತನೆಗಳು ಹೆಣ್ಣುಗಳ ಸಾಮಾಜಿಕ ಬದುಕನ್ನು ಸಶಕ್ತವೆನಿಸುವಂತೆ ಮಾಡಲಾರವು. ಸ್ತ್ರೀವಾದಿ ಚಿಂತನೆಯು ಇಷ್ಟೊಂದು ತಪ್ಪು ಗ್ರಹಿಕೆಯದಲ್ಲ. ಸ್ತ್ರೀವಾದಿ ಚಿಂತನೆಯ ಹೆಸರಿನಲ್ಲಿ ಕೃತಿಯು ಇಂತಹ ಭ್ರಮಾತ್ಮಕ ಹಾಗೂ ಗೊಂದಲದ ಗ್ರಹಿಕೆಯನ್ನು ದಾಟಿಸಲು ಪ್ರಯತ್ನಿಸುತ್ತಿದೆಯೇ ಎಂಬ ಬಹುಮುಖ್ಯ ಪ್ರಶ್ನೆಯನ್ನು ಸ್ತ್ರೀವಾದಿ ವಿಮರ್ಶೆಯು ಹಾಕಿಕೊಳ್ಳುತ್ತದೆ. ಉದಾಹರಣೆಗೆ, ಯಾವುದಾದರೂ ಸಾಮಾಜಿಕ ನಡೆಯನ್ನು ಪ್ರಸ್ತುತಪಡಿಸುವ ಭಾಷೆಯಲ್ಲಿ ಜನತೆ, ಮಾನವ, ಸಮುದಾಯ ಎಂಬ ರೀತಿಯ ಪದಗಳನ್ನು ಬಳಸುವುದು ತೀರಾ ಸಾಮಾನ್ಯ. ಇಂತಹ ಪದಗಳು ಸಮಾಜದ ಎಲ್ಲರನ್ನೂ ಒಳಗೊಂಡಿವೆ ಎಂಬ ಭ್ರಮೆಯನ್ನು ಸಲೀಸಾಗಿ ಹುಟ್ಟಿಸುತ್ತವೆ. ಆದರೆ ಈ ಪದಗಳು ಪುರುಷ ಎಂಬುದರ ಪರ್ಯಾಯ ಪದವೋ ಎಂಬಂತೆಯೇ ವರ್ತಿಸುತ್ತವೆ. ಆಗ ಸಾಮಾಜಿಕ ಪ್ರಗತಿ, ಅಭಿವೃದ್ಧಿ ಮೊದಲಾದ ಸಂಗತಿಗಳಲ್ಲಿ ಮಹಿಳೆಯೂ ಸೇರಿದ್ದಾಳೆ ಎಂಬ ಭ್ರಮೆ ಹುಟ್ಟಬಹುದಾದರೂ ಅದಕ್ಕೆ ಖಾತರಿಯೇನೂ ಇರುವುದಿಲ್ಲ. ವಿಶೇಷವಾಗಿ ವ್ಯವಸ್ಥೆಯ ಕಾರ್ಯಕ್ರಮಗಳಲ್ಲಿ ಇದರ ಪರಿಣಾಮಗಳನ್ನು ಕಾಣಬಹುದು. ಅಲ್ಲಿಗೆ ವ್ಯವಸ್ಥೆಯ ರೀತಿ ನೀತಿಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಮಹಿಳೆಯರಿಗೂ ನ್ಯಾಯವಾದ ಪಾಲು ಸಂದಿದೆ ಎಂಬ ಗಟ್ಟಿಯಾದ ದನಿಯೇ ಕೇಳಿಸುವುದು. ಸ್ತ್ರೀವಾದಿ ವಿಮರ್ಶೆಯು ಸಾಮಾಜಿಕ ಸಂಗತಿಗಳೇ ಇರಲಿ, ಸಾಹಿತ್ಯ ಕೃತಿಗಳೇ ಇರಲಿ, ಇಂತಹ ಪ್ರಸ್ತಾಪಗಳಲ್ಲಿ ಮಹಿಳೆ, ಸ್ತ್ರೀ, ಹೆಣ್ಣು ಕುಲವು ಸೇರ್ಪಡೆಗೊಂಡಿದೆ ಎಂಬುದನ್ನು ಸ್ಪಷ್ಟವಾಗಿ ವಿಶೇಷ ಒತ್ತು ಕೊಟ್ಟು ನಿರೂಪಿಸಬೇಕು ಎಂದು ಒತ್ತಾಯಿಸುತ್ತದೆ. ಹಾಗೆಂದ ಮಾತ್ರಕ್ಕೆ ಸ್ತ್ರೀವಾದಿ ವಿಮರ್ಶೆಯು ಹೆಣ್ಣು ಕುಲಕ್ಕೆ ವಿಶೇಷವಾದ ಸಾಮಾಜಿಕ ಸ್ಥಾನಮಾನಗಳು ಸಿಗಬೇಕು ಎಂಬ ಒರಟು ನಿಲುವಿನದು ಎಂದು ತಿಳಿಯಬಾರದು. ಸ್ವತಃ ಸಮಾನತೆಗಾಗಿ ಹಂಬಲಿಸುವ ಸ್ತ್ರೀವಾದವು ಅಂತಹ ನಿರೀಕ್ಷೆಗಳನ್ನು ಇರಿಸಿಕೊಳ್ಳುವುದಿಲ್ಲ. ಬದಲಿಗೆ ಸಾಮಾಜಿಕ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವಲ್ಲಿ ಹೆಣ್ಣು ಕುಲದ ಭಾಗೀದಾರಿಕೆ ಇರಬೇಕೆಂದು ಅದು ಬಯಸುತ್ತದೆ. ಈಗಿರುವ ವ್ಯವಸ್ಥೆಯಲ್ಲಿ ಹೆಣ್ಣು ಕುಲಕ್ಕೆ ಜೀತವನ್ನು ಹೋಲುವ ಕರ್ತವ್ಯಗಳೂ ಇವೆ. ಆದರೆ ಕ್ರಿಯಾತ್ಮಕವಾದ ಕರ್ತೃತ್ವದ ಪಾಲು ಇಲ್ಲವಾಗಿದೆ. ತನ್ನ ಬದುಕನ್ನು ಯಾರದೋ ಆದೇಶಗಳಿಗೆ ಮೀಸಲಾಗಿಡುವ ನಿಷ್ಕ್ರಿಯತೆಯಲ್ಲಿ ಅವಳು ಬಂಧಿತಳಾಗಿದ್ದಾಳೆ. ಮಹಿಳೆಯ ಬದುಕನ್ನು ಪರಿಗಣಿಸುವ ಚಿಂತನೆಯು ವ್ಯವಸ್ಥೆಯಲ್ಲಿ ಹೆಣ್ಣಿಗೂ ಕ್ರಿಯಾತ್ಮಕವಾದ ಪಾಲು ಇದೆ ಎಂಬುದನ್ನು ಖಚಿತವಾದ ಮಾತುಗಳಲ್ಲಿ ಹೇಳಬೇಕು. ಅವಳು ನಿಷ್ಕ್ರಿಯ ವಸ್ತು ಎನಿಸಿ ಪುರುಷನಿಗೆ ಆತುಕೊಳ್ಳುವ ಬಳ್ಳಿ ಎನಿಸಿ ನಿಲ್ಲುವುದನ್ನು ಸ್ಪಷ್ಟವಾಗಿ ಖಂಡಿಸಬೇಕು. ಅವಳ ಕರ್ತೃತ್ವ ಶಕ್ತಿಯನ್ನು ಕಡೆಗಣಿಸುವ ಪಿತೃಪ್ರಧಾನತೆಯ ನಿಲುವುಗಳನ್ನು ವಿರೋಧಿಸುವುದು ಸ್ತ್ರೀವಾದದ ಪ್ರಮುಖ ನಿಲುವೇ ಆಗಿದೆ. ಸಮಾಜದ ಮುಖವಾಣಿಯೇ ಎನಿಸಿ ಕೆಲಸ ಮಾಡುವ ಸಾಹಿತ್ಯ ಕೃತಿಯನ್ನು ಮಾತ್ರವೇ ಅಲ್ಲ, ಅದೇ ಕೆಲಸಗಳಲ್ಲಿ ನಿರತವಾದ ಎಲ್ಲ ಸಮೂಹ ಮಾಧ್ಯಮಗಳನ್ನೂ ಅದು ಹೀಗೆಯೇ ಪ್ರಶ್ನಿಸುತ್ತದೆ. ಈ ಅರ್ಥದಲ್ಲಿ ಸ್ತ್ರೀವಾದಿ ವಿಮರ್ಶೆ ಎಂಬುದು ತುಂಬ ದೊಡ್ಡ ವ್ಯಾಪ್ತಿಯದು ಎನ್ನಬಹುದು.